ಅವಿಶ್ವಾಸ ಮಂಡಿಸಿದ್ರೆ ಬಿಜೆಪಿಗೆ ಮುಖಭಂಗ ಆಗುತ್ತೆ. ಬಿಜೆಪಿ ಅವಿಶ್ವಾಸ ಎಚ್ಚರಿಕೆಗೆ ಯತೀಂದ್ರ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಬಹುಮತ ಇದೆ, ಬಿಜೆಪಿಗೂ ಇದು ಗೊತ್ತಿದೆ. ಜನರ ವಿಚಾರಗಳನ್ನು ಚರ್ಚೆ ಮಾಡಲಿದ್ದಕ್ಕೆ ಅಧಿವೇಶನ ಇದೆ. ರಾಜಕೀಯ ಮಾಡಿದರೆ ಅಧಿವೇಶನದ ಖರ್ಚು ವ್ಯರ್ಥ ಆಗುತ್ತೆ. ಹೀಗಂತ ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ